ಕನ್ನಡ ಸಮಾಸಗಳು. ಸಮಾಸದ ಸ್ವರೂಪ ಅಥವಾ ಲಕ್ಷಣ. ಸಾಮಾನ್ಯವಾಗಿ ಸಮಾಸವೆಂದರೆ ಕೂಡುವುದು ಎಂದರ್ಥ. ಆದರೆ ವ್ಯಾಕರಣದ ಪರಿಭಾಷೆಯಲ್ಲಿ ಸಮಾಸವೆಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಸೇರಿ ಹೊಸದೊಂದು ಪದಸೃಷ್ಟಿಗೆ ಕಾರಣವಾಗುವ ಒಂದು ಪ್ರಕ್ರಿಯೆ. ಆದ್ದರಿಂದ ಯಾವುದೇ ಒಂದು ಭಾಷೆಯ ಬೆಳವಣಿಗೆಯಲ್ಲಿ ಈ ಸಮಾಸ ಅತ್ಯಂತ ಪ್ರಮುಖ ಪಾತ್ರವಹಿಸುತ್ತದೆ. ಆದ್ದರಿಂದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನಾಮಪದಗಳು ಅರ್ಥಕ್ಕನುಗುಣವಾಗುವಂತೆ ಪರಸ್ಪರ ಸೇರಿ ಒಂದು ಅರ್ಥವತ್ತಾದ ಪದಸೃಷ್ಟಿಯಾಗುವುದೇ ಸಮಾಸ. ಎಂದರೆ ನಾಮಪದಗಳು ಅರ್ಥಕ್ಕನುಸಾರವಾಗಿ ಪರಸ್ಪರ ಸೇರಿ ಹೊಸದೊಂದು ಪದ ಸೃಷ್ಟಿಗೆ ಕಾರಣವಾಗುವ ಪ್ರಕ್ರಿಯೆಯೇ ಸಮಾಸ. ಹೀಗೆ ಸಮಾಸವಾಗುವಾಗ ಮಧ್ಯದ ವಿಭಕ್ತಿಗಳು ಲೋಪವಾಗುತ್ತವೆ. ಉದಾಹರಣೆ: ತೊರೆಯ ಅದಿಕ್ ಮಾವು ಬರೋಬರಿ ತೊರೆಮಾವು. ಮಳೆಯ ಅದಿಕ್ ಕಾಲ ಬರೋಬರಿ ಮಳೆಗಾಲ. ಅರಸನ ಅದಿಕ್ ಮನೆ ಬರೋಬರಿ ಅರಮನೆ. ಕಿರಿದಾದ ಅದಿಕ್ ಮನೆ ಬರೋಬರಿ ಕಿರಿಮನೆ. ಕಡಿದಾದ ಅದಿಕ್ ಚಾಗಿ ಬರೋಬರಿ ಕಡುಚಾಗಿ. ಇಲ್ಲೆಲ್ಲ ಪೂರ್ವಪದಾಂತ್ಯದ ಷಷ್ಠಿ ವಿಭಕ್ತಿ ಪ್ರತ್ಯಯ ಲೋಪವಾದುದನ್ನು ಗಮನಿಸಬಹುದು. ಸಮಾಸವಾಗುವಲ್ಲಿ ಕೇವಲ ನಾಮಪದಗಳಷ್ಟೇ ಅಲ್ಲ, ನಾಮಪದಗಳೊಂದಿಗೆ ಇತರ ಪದಗಳೂ ಸೇರಿ ಸಮಾಸವಾಗುವುದುಂಟು. ಆ ಪದಗಳು ಸೇರುವ ಬಗೆ ಹೀಗಿದೆ: 1. ನಾಮಪದ ಮತ್ತು ನಾಮಪದ. 2. ನಾಮಪದ ಮತ್ತು ಧಾತು. 3. ಧಾತು ಮತ್ತು ನಾಮಪದ. 4. ಸಂಖ್ಯಾವಾಚಕ ಮತ್ತು ನಾಮಪದ. 5. ಅವ್ಯಯ ಮತ್ತು ನಾಮಪದ. 6. ಗುಣವಾಚಕ ಮತ್ತು ನಾಮಪದ. 7. ಸಂಖ್ಯಾವಾಚಕ ಮತ್ತು ಸಂಖ್ಯಾವಾಚಕ. ಹೀಗೆ ಪದಗಳು ಸೇರಿ ಸಮಾಸವಾಗುವುದುಂಟು. ಸಮಾಸದಲ್ಲಿ ಪ್ರಕಾರಗಳು. ಸಮಾಸದಲ್ಲಿ ಮುಖ್ಯವಾಗಿ 9 ಪ್ರಕಾರಗಳನ್ನು ಮಾಡಲಾಗುತ್ತದೆ. ಅವೆಂದರೆ: 1. ತತ್ಪುರುಷ ಸಮಾಸ. 2. ಕರ್ಮಧಾರಯ ಸಮಾಸ. 3. ದ್ವಿಗು ಸಮಾಸ. 4. ಬಹುವ್ರೀಹಿ ಸಮಾಸ. 5. ದ್ವಂದ್ವ ಸಮಾಸ. 6. ಅವ್ಯಯೀಭಾವ ಸಮಾಸ ಅಥವಾ ಅಂಶಿ ಸಮಾಸ. 7. ಕ್ರಿಯಾ ಸಮಾಸ. 8. ಗಮಕ ಸಮಾಸ. 9. ಅರಿಸಮಾಸ. ಈ ಸಮಾಸಗಳನ್ನು ಇನ್ನೊಂದು ರೀತಿಯಾಗಿಯೂ ವಿಭಜಿಸಲಾಗುತ್ತದೆ. ಅದೆಂದರೆ: 1. ಉತ್ತರಪದ ಪ್ರಧಾನ ಸಮಾಸ. ಅವೆಂದರೆ ತತ್ಪುರುಷ, ಕರ್ಮಧಾರಯ, ದ್ವಿಗು, ಕ್ರಿಯಾ ಹಾಗೂ ಗಮಕ. 2. ಪೂರ್ವಪದ ಪ್ರಧಾನ ಸಮಾಸ. ಅದೆಂದರೆ ಅವ್ಯಯೀಭಾವ ಸಮಾಸ ಅಥವಾ ಅಂಶಿ ಸಮಾಸ. 3. ಪೂರ್ವೋತ್ತರಪದ ಪ್ರಧಾನ ಸಮಾಸ. ಅದೆಂದರೆ ದ್ವಂದ್ವ ಸಮಾಸ. 4. ಅನ್ಯಪದ ಪ್ರಧಾನ ಸಮಾಸ. ಅದೆಂದರೆ ಬಹುವ್ರೀಹಿ ಸಮಾಸ. 5. ವಿರುದ್ಧ ಸಮಾಸ. ಅದೆಂದರೆ ಅರಿಸಮಾಸ. ಎಂದರೆ ಈ 8 ಸಮಾಸಗಳಲ್ಲಿ ತತ್ಪುರುಷ, ಕರ್ಮಧಾರಯ ಮತ್ತು ದ್ವಿಗು ಸಮಾಸಗಳು ಉತ್ತರಪದ ಪ್ರಧಾನ ಸಮಾಸಗಳು. ಅಂಶಿ ಅಥವಾ ಅವ್ಯಯೀಭಾವ ಸಮಾಸ ಪೂರ್ವಪದ ಪ್ರಧಾನ ಸಮಾಸ. ದ್ವಂದ್ವ ಉಭಯ ಅಥವಾ ಸರ್ವಪದ ಪ್ರಧಾನ ಸಮಾಸ. ಬಹುವ್ರೀಹಿ ಅನ್ಯಪದ ಪ್ರಧಾನ ಸಮಾಸ. ಮೊದಲಿನ 6 ಸಮಾಸಗಳು ಸಂಸ್ಕೃತ ಸಮಾಸಗಳು. ಇವು ಸಂಸ್ಕೃತದ ಪ್ರಭಾವದಿಂದ ಕನ್ನಡಕ್ಕೆ ಬಂದು, ಕನ್ನಡದಲ್ಲಿ ಸಹಜವೆಂಬಂತೆ ಬಳಕೆಗೊಳ್ಳುತ್ತಿವೆ. ಕೊನೆಯ ಕ್ರಿಯಾ ಮತ್ತು ಗಮಕ ಸಮಾಸಗಳು ಮೂಲತಃ ಅಚ್ಚಗನ್ನಡ ಸಮಾಸಗಳು. ಈಗ ಒಂದೊಂದೇ ಸಮಾಸದ ಸ್ವರೂಪವನ್ನು ಉದಾಹರಣೆ ಸಮೇತ ಅವಲೋಕಿಸಬಹುದು. 1. ತತ್ಪುರುಷ ಸಮಾಸ. ಪರಪದದಲ್ಲಿ ಅರ್ಥ ಪ್ರವಹಿಸುತ್ತಿದ್ದರೆ ತತ್ಪುರುಷ ಸಮಾಸ. ಪರಪದ ಎಂದರೆ ಉತ್ತರಪದ. ಅರ್ಥ ಪ್ರಾಧಾನ್ಯತೆ ಉತ್ತರಪದಕ್ಕಿದ್ದರೆ ತತ್ಪುರುಷ ಸಮಾಸ. ಅಂತೆಯೇ ತತ್ಪುರುಷ ಉತ್ತರಪದ ಪ್ರಧಾನವಾದ ಒಂದು ಸಮಾಸ. ಎಂದರೆ ಉತ್ತರಪದದ ಅರ್ಥ ಪ್ರಧಾನವಾಗಿರುವುದೇ ತತ್ಪುರುಷ ಸಮಾಸ. ಉದಾಹರಣೆ: ಕನ್ನಡದ ಅದಿಕ್ ಪಕ್ಷಿ ಬರೋಬರಿ ಕನ್ನಡ ಪಕ್ಷಿ. ಕಡೆಯ ಅದಿಕ್ ಸೆರಗು ಬರೋಬರಿ ಕಡೆಸೆರಗು. ಉಡೆಯ ಅದಿಕ್ ನೂಲು ಬರೋಬರಿ ಉಡೆನೂಲು. ಮಲ್ಲಿಗೆಯ ಅದಿಕ್ ನೆನೆ ಬರೋಬರಿ ಮಲ್ಲಿಗೆ ನೆನೆ. ಮಾಣಿಕದ ಅದಿಕ್ ಕೆಂಪು ಬರೋಬರಿ ಮಾಣಿಕಗೆಂಪು. ಅಲರಿದ ಅದಿಕ್ ಹಕ್ಕಿ ಬರೋಬರಿ ಅಲರ್ವಕ್ಕಿ. ಈ ಷಷ್ಠಿ ವಿಭಕ್ತಿ ಪ್ರತ್ಯಯವಲ್ಲದೆ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದ ತತ್ಪುರುಷ ಸಮಾಸದ ಉದಾಹರಣೆಗಳನ್ನು ನೋಡಬಹುದು. ವಾಕ್ಯನೊಳ್ ಅದಿಕ್ ಪಟು ಬರೋಬರಿ ವಾಕ್ಪಟು. ಕೂದಲಿಗೆ ಅದಿಕ್ ಎಣ್ಣೆ ಬರೋಬರಿ ಕೂದಲೆಣ್ಣೆ. ಕಣ್ಣಿನಿಂದ ಅದಿಕ್ ಕುರುಡ ಬರೋಬರಿ ಕಣ್ಗುರುಡ. 2. ಕರ್ಮಧಾರಯ ಸಮಾಸ. ತತ್ಪುರುಷ ಸಮಾಸ ಕರ್ಮಧಾರಯಕ್ಕೆ ಏಕಾಶ್ರಯವಾಗಿದ್ದರೆ ಕರ್ಮಧಾರಯ ಸಮಾಸ. ಎಂದರೆ ತತ್ಪುರುಷ ಹಾಗೂ ಕರ್ಮಧಾರಯ ಸಮಾಸಗಳೆರಡೂ ಒಂದಕ್ಕೊಂದು ಅನ್ಯನ್ಯವಾಗಿದ್ದರೆ ಅದು ಕರ್ಮಧಾರಯ ಸಮಾಸ. ಉದಾಹರಣೆ: ತಿಳಿಯಾದ ಅದಿಕ್ ಕೆಂಪು ಬರೋಬರಿ ತಿಳಿಗೆಂಪು. ಬಿಳಿದಾದ ಅದಿಕ್ ಮೋಡ ಬರೋಬರಿ ಬಿಳಿಮೋಡ. ಮೆಲ್ಲಿತು ಅದಿಕ್ ನುಡಿ ಬರೋಬರಿ ಮೆಲ್ನುಡಿ. ಬಿಳಿದಾದ ಅದಿಕ್ ತಾವರೆ ಬರೋಬರಿ ಬೆಳ್ದಾವರೆ. ಕೆಂಪಾದ ಅದಿಕ್ ತಾವರೆ ಬರೋಬರಿ ಕೆಂದಾವರೆ. 3. ದ್ವಿಗು ಸಮಾಸ. ಪೂರ್ವಪದದಲ್ಲಿ ಸಂಖ್ಯಾವಾಚಿ ಇದ್ದರೆ ದ್ವಿಗು ಸಮಾಸ. ಉದಾಹರಣೆ: ಇಬ್ಬರು ಅದಿಕ್ ಪತ್ನಿಯರು ಬರೋಬರಿ ಇಬ್ಬರ್ ಪತ್ನಿಯರು. ಇರ್ ಅದಿಕ್ 4 ಬರೋಬರಿ ಇರ್ನಾಲ್ಕು. 20 ಅದಿಕ್ 4 ಬರೋಬರಿ 24. ಇಲ್ಲಿ 2 ಎಂಬುದು ಸಮಾಸವಾಗುವಾಗ ಇರ್ ಎಂದಾಗುತ್ತದೆ. 4.
ಬಹುವ್ರೀಹಿ ಸಮಾಸ ಪೂರ್ವೋತ್ತರ ಪದಗಳೆರಡೂ ಅನ್ನ ಪದಾರ್ಥವನ್ನು ಸೂಚಿಸುತ್ತಿದ್ದರೆ ಅದು ಬಹುವ್ರೀಹಿ ಸಮಾಸ. ಇದು ಪೂರ್ವೋತ್ತರ ಪ್ರಧಾನವಾದ ಒಂದು ಸಮಾಸ. ಉದಾಹರಣೆ: ಕಡಿದಾದ ಚಾಗಿ ಉಳ್ಳವನು ಯಾವನೋ ಅವನು ಕಡಚಾಗಿ. ಛಲದಲ್ಲಿ ವಾದಿಯಾದವನು ಯಾವನೋ ಅವನು ಛಲವಾದಿ. ಕಡುವಾದ ಕೇಡಿಯಾದವನು ಯಾವನೋ ಅವನು ಕಡುಗೇಡಿ. ನಿಡಿದಾದ ಮೂಗು ಉಳ್ಳವನು ಯಾವನೋ ಅವನು ನಿಡುಮೂಗಿ. 5. ದ್ವಂದ್ವ ಸಮಾಸ. ಎಲ್ಲ ಪದಗಳು ಪ್ರಧಾನವಾಗಿದ್ದು ಒಂದೇ ನಾಮಪದದಂತೆ ಕಾರ್ಯನಿರ್ವಹಿಸುತ್ತಿದ್ದರೆ ಅದು ದ್ವಂದ್ವ ಸಮಾಸ. ಉದಾಹರಣೆ: ಆಟ ಅಧಿಕ್ ಪಾಠ ಅಧಿಕ್ ಕೂಟಗಳು ಬರೋಬರಿ ಆಟಪಾಠ ಕೂಟಗಳು. ಮರ ಅಧಿಕ್ ಗಿಡು ಅಧಿಕ್ ಬಳ್ಳಿ ಅಧಿಕ್ ಹುಲ್ಲು ಅಧಿಕ್ ಪೊದರು ಅಧಿಕ್ ಹಕ್ಕಿ ಅಧಿಕ್ ಮಿಗಗಳು ಬರೋಬರಿ ಮರ ಗಿಡು ಬಳ್ಳಿ ಹುಲ್ಲು ಪೊದರು ಹಕ್ಕಿ ಮಿಗಗಳು. 6. ಅವ್ಯಯೀಭಾವ ಅಥವಾ ಅಂಶಿ ಸಮಾಸ. ಪೂರ್ವಪದ ಅವ್ಯಯವಾಗಿದ್ದು ಸಮಾಸ ಪದವು ಅವ್ಯಯವಾಗಿದ್ದರೆ ಅದು ಅವ್ಯಯೀಭಾವ ಅಥವಾ ಅಂಶಿ ಸಮಾಸ. ಉದಾಹರಣೆ: ಕೆಳಗೆ ಅಧಿಕ್ ಕೆರೆ ಬರೋಬರಿ ಕೀಳ್ಕೆರೆ. ಕೆಳಗೆ ಅಧಿಕ್ ಪೊಡೆ ಬರೋಬರಿ ಕೀಳ್ಪೊಡೆ. ಕೈಯ ಮುಂದೆ ಅಧಿಕ್ ಅಂಗ ಬರೋಬರಿ ಅಂಗೈ. ಕಾಲಿನ ಮುಂದೆ ಅಧಿಕ್ ಅಂಗ ಬರೋಬರಿ ಅಂಗಾಲು. 7. ಕ್ರಿಯಾ ಸಮಾಸ. ಉತ್ತರ ಪದದಲ್ಲಿ ಕ್ರಿಯಾಸೂಚಕ ಪದವಿದ್ದರೆ ಅದು ಕ್ರಿಯಾ ಸಮಾಸ. ಉದಾಹರಣೆ: ಬಳೆಯನ್ನು ಅಧಿಕ್ ತೊಟ್ಟ ಬರೋಬರಿ ಬಳೆದೊಟ್ಟ. ಕಳೆಯನ್ನು ಅಧಿಕ್ ಕೊಂಡ ಬರೋಬರಿ ಕಳೆಗೊಂಡ. ತೆರೆಯನ್ನು ಅಧಿಕ್ ಎತ್ತಿದ ಬರೋಬರಿ ತೆರೆಯೆತ್ತಿದ. ಮರೆಯನ್ನು ಅಧಿಕ್ ಹೊಕ್ಕ ಬರೋಬರಿ ಮರೆಹೊಕ್ಕ. 8. ಗಮಕ ಸಮಾಸ. ಪೂರ್ವಪದ ಸಂಖ್ಯೆ ಸರ್ವನಾಮ ಗುಣವಚನ ಕೃದಂತವಾಗಿದ್ದು ಉತ್ತರ ಪದ ಕಾರಕವಾಗಿದ್ದರೆ ಅದು ಗಮಕ ಸಮಾಸ. ಉದಾಹರಣೆ: ಸಂಖ್ಯೆಯ ತತ್ಪುರುಷಕ್ಕೆ ಅಧಿಕ್ 5 ಬರೋಬರಿ 5. 100 ಅಧಿಕ್ 10 ಬರೋಬರಿ 110. 3 ಅಧಿಕ್ 10 ಬರೋಬರಿ 30. ಸರ್ವನಾಮ ತತ್ಪುರುಷಕ್ಕೆ ಯಾವ ಅಧಿಕ್ ಮಾತು ಬರೋಬರಿ ಯಾವ ಮಾತು. ಯಾವ ಅಧಿಕ್ ಕಾರ್ಯ ಬರೋಬರಿ ಯಾವ ಕಾರ್ಯ. ಯಾವ ಅಧಿಕ್ ಕಾಂತ ಬರೋಬರಿ ಯಾವ ಕಾಂತ. ಯಾವ ಅಧಿಕ್ ರಾಹುತ ಬರೋಬರಿ ಯಾವ ರಾಹುತ. ಯಾವ ಅಧಿಕ್ ನಾಯಕ ಬರೋಬರಿ ಯಾವ ನಾಯಕ. ಗುಣವಚನ ತತ್ಪುರುಷಕ್ಕೆ ಹಸಿಯ ಅಧಿಕ ಅಧಿಕ್ ನಡು ಬರೋಬರಿ ಹಸಿಯ ನಡು. ಬಿಳಿಯ ಅಧಿಕ ಅಧಿಕ್ ಕಬ್ಬು ಬರೋಬರಿ ಬಿಳಿಯ ಕಬ್ಬು. ಹಸಿಯ ಅಧಿಕ ಅಧಿಕ್ ಬಣ್ಣ ಬರೋಬರಿ ಹಸಿಯ ಬಣ್ಣ. ನಿಡಿ ಅಧಿಕ ಅಧಿಕ್ ನಾಲಗೆ ಬರೋಬರಿ ನಿಡಿಯ ನಾಲಗೆ. ಕೃದಂತ ತತ್ಪುರುಷಕ್ಕೆ ಹಾಡುವ ಅಧಿಕ್ ದುಂಬಿ ಬರೋಬರಿ ಹಾಡುವ ದುಂಬಿ. ಆಡಿದ ಅಧಿಕ್ ಹೊನಲು ಬರೋಬರಿ ಆಡಿದ ಹೊನಲು. ಹಾಡುವ ಅಧಿಕ್ ಹಾಡು ಬರೋಬರಿ ಹಾಡುವ ಹಾಡು. ನೋಡಿದ ಅಧಿಕ್ ನೋಟ ಬರೋಬರಿ ನೋಡಿದ ನೋಟ. ಅರಿಸಮಾಸ ನಿರ್ದೋಷ ತತ್ಪುರುಷಕ್ಕೆ ಬೀಸುವ ಅಧಿಕ್ ಚಾಮರ ಬರೋಬರಿ ಬೀಸುವ ಚಾಮರ. ಹೊಡೆವ ಅಧಿಕ್ ಬೇರಿ ಬರೋಬರಿ ಹೊಡೆವ ಬೇರಿ. ಪೂರೈಸುವ ಅಧಿಕ್ ಶಂಖ ಬರೋಬರಿ ಪೂರೈಸುವ ಶಂಖ. ಹಿಡಿವ ಅಧಿಕ್ ಕಹಳೆ ಬರೋಬರಿ ಹಿಡಿವ ಕಹಳೆ.